ನಮಸ್ಕಾರ ಕರ್ನಾಟಕ. ನಾವಿವತ್ತು MSI ಇಂಡಿಯನ್ MSME ಕನ್ಕ್ಲೇವ್ ಅಲ್ಲಿ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳ ಉದ್ಯಮಿಗಳು ಮತ್ತೆ ಓನರ್ಸ್ ಎಂಟರ್ಪ್ರಿನರ್ಸ್ ಎಲ್ಲ ಭಾಗವಹಿಸಿದ್ರು. ಅದೇ ತರನೇ ವಿಶೇಷವಾಗಿ ಸ್ಯಾಮ್ ಸ್ಟಾರ್ ಅನ್ನೋ ಮಾಲೀಕರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಒಂದು ಕನ್ಕ್ಲೇವ್ ಅಲ್ಲಿ ಭಾಗವಹಿಸಿದ್ರು ಮತ್ತೆ ಹಲವಾರು ವಿಷಯಗಳನ್ನ ಕುರಿತು ಒಂದು ಕಾನ್ಫರೆನ್ಸ್ ಅಲ್ಲಿ ಒಂದು ಮೀಟಿಂಗ್ ಚರ್ಚೆ ನಡೀತು. ಸೊ ಅವರ ಅಭಿಪ್ರಾಯ ಏನಿದೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ, ಗುಡ್ ಈವ್ನಿಂಗ್. ಚೆನ್ನಾಗಿತ್ತು ಪ್ರೋಗ್ರಾಮು. FKCCI, ಕಾಸಿಯಾ, ಪೀನಿಯಾ ಇಂಡಸ್ಟ್ರಿಯಲೈಸೇಷನು ಕಲಿಸ್ಕೊಂಡು ಇವೆಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅಬೌಟ್ 100 MSME ಸ್ಟಾಲ್ ಇಟ್ಟಿದ್ದಾರೆ. ಅವರಿಗೆ ಅವ್ರ ಪ್ರಾಡಕ್ಟ್ಸು ಡೆಮೋನ್ಸ್ಟ್ರೇಟ್ ಮಾಡೋಕ್ಕೆ, ಆಮೇಲೆ ತುಂಬ ಸೆಷನ್ಸು ನಡೀತಾ ಇದೆ. ಟೆಕ್ನಾಲಜಿ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಯಾವ ಥರ ಸೇಲ್ ಮಾಡಬೇಕು, ಫಂಡಿಂಗ್ ಬಗ್ಗೆ. ಸೊ ನಾನು ಅನ್ಸ್ಕೊತಾ ಇದ್ದೀನಿ ಇದು MSME ಅವರಿಗೆ ಚೆನ್ನಾಗೊಂದು ಆಪರ್ಚುನಿಟಿ ಇದೆ ಲರ್ನ್ ಮಾಡೋಕ್ಕೆ. ಆಮೇಲೆ ಇವಾಗ ನೋಡಿದ್ರೆ ಗ್ಲೋಬಲ್ನಲ್ಲಿ ಟ್ಯಾರಿಫು ಅದೆಲ್ಲ ತುಂಬ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಭಯಪಡ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಈ ಥರ ಕಾನ್ಫರೆನ್ಸು ತುಂಬ ಯೂಸ್ ಆಗುತ್ತೆ MSME ಅವರಿಗೆ. ಈ ಟೆಕ್ನಿಕಲ್ ಸೆಷನ್ ಚೆನ್ನಾಗಿತ್ತು. ಟಾಪಿಕ್ಸ್ ಏನೇನು ಮಾತಾಡಿದ್ರು ಎಲ್ಲ ವೆರೈಟಿ ಆಗಿತ್ತು. ಲೋನ್ಸು, ಕ್ರೆಡಿಟ್ ಟರ್ಮ್ಸು, ಟ್ಯಾರಿಫ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಟೆಕ್ನಾಲಜಿ ಎನ್ಹಾನ್ಸ್ಮೆಂಟ್ ಬಗ್ಗೆ ತುಂಬ ಡಿಫ್ರೆಂಟ್ ಟ್ರ್ಯಾಕ್ಸ್ನಲ್ಲಿ ಟೆಕ್ನಿಕಲ್ ಸೆಷನ್ಸ್ ಇತ್ತು. ಸೊ ಹೋಪ್ಫುಲಿ MSME ಎಲ್ಲ they would have learned ಅಂತ ಅನ್ಕೊಂತಾ ಇದ್ದೀನಿ ನಾನು. ನಿಮ್ಮ ಒಂದು ಸಂಸ್ಥೆ ಕೂಡ ಭಾಗವಹಿಸಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು MSME ಜೊತೆಗೆ ಲಾಸ್ಟ್ 12 yearsಯಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಇಂಟ್ರೆಸ್ಟ್ ಏನಂದರೆ, ನಮ್ಮ MSME ಅವರು ಪೀನಿಯಾ ಕ್ಲಸ್ಟರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಔಟ್ಸೈಡ್ ಬ್ಯಾಂಗ್ಳೂರು, ಔಟ್ಸೈಡ್ ಕರ್ನಾಟಕ, ಫುಲ್ ಇಂಡಿಯಾನಲ್ಲಿ ಯಾವ ಥರ ತಗೊಂಡು ಹೋಗಬೇಕು, ಅವ್ರಿಗೆ ಯಾವ ಥರ ಬ್ರ್ಯಾಂಡಿಂಗ್ ಮಾಡಬೇಕು, ಯಾವ ಥರ ಅವ್ರಿಗೆ ಬಿಸ್ನೆಸ್ ಆಪರೇಟ್ ಕೊಡಬೇಕಂದ್ರೆ ನಮ್ಮ ಸಂಸ್ಥೆ ಕೆಲಸ ಅಂడి. My name is Shivram Kupachi, CEO founder of Zamstars. ಸೊ ಇದು ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ ಒಂದು ಟೆಕ್ನಾಲಜಿನ ಇಂಪ್ರೂವೈಸೇಷನ್ ಮಾಡುವ ನಿಟ್ಟಿನಲ್ಲಾಗಿರ್ಬೋದು, ಹೊಸ ಒಂದು ತಂತ್ರಜ್ಞಾನನ ಜನರಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಅಪ್ಲಿಕೇಶನ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗತ್ತೆ. ಆ ಥರ ಒಂದು ಕೆಲಸಗಳು ಈ ಥರ ಒಂದು ದೊಡ್ಡ ಕಾನ್ಫರೆನ್ಸ್ ಮುಖಾಂತರ ನಾಲೆಡ್ಜ್ ಶೇರಿಂಗ್ ಆಗಿರ್ಬೋದು, ಒಂದು ಡಿಸ್ಕಷನ್ಸ್ ಆಗಿರ್ಬೋದು, ಒಂದು ಒಳ್ಳೆ ಸುಧಾರಣೆ ತರುವ ನಿಟ್ಟಿನಲ್ಲಿ ಇಂಡಸ್ಟ್ರಿಯ ಬೆಳವಣಿಗೆಗೆ ಮತ್ತೆ ಎಕನಾಮಿ ವೈಸ್ ಡೆವಲಪ್ಮೆಂಟ್ಗೂ ಒಂದು ನಾಂದಿ ಆಡುವಂಥ ಒಂದು ಕಾನ್ಕ್ಲೇವ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವರದಿಯೊಂದಿಗೆ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.